ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಈಗ ಬೆಳಗ್ಗೆ 7 ಗಂಟೆ ಸಾಗಲಿಲ್ಲ, 6:50 ನಾವು ನನಗೆ ಒಂದು ಕಡೆ ಹೋಗ್ಲಿಕ್ಕುಂಟು. ಎಲ್ಲಿಗೆ ಅಂತೇಳಿದರೆ, ನನ್ನ ಯಜಮಾನರಿದ್ದಾರಲ್ಲ ಗಣೇಶ್ ಅವರ ತಂಗಿದು ಸೀಮಂತ ಇವತ್ತು. ಹಾಗಾಗಿ ಬೇಗ ಇಲ್ಲಿಂದ ಹೊರಟು ಅಲ್ಲಿ ಬೇಗ ರೀಚ್ ಆಗಬೇಕು. ಅದು ಕಲ್ಲಡ್ಕ ತನಕ ಹೋಗಬೇಕು. ನಾನು ಅಲ್ಲಿಂದ ಅವ್ರು ಪಿಕ್ ಮಾಡ್ತಾರೆ. ಹಾಗಾಗಿ ಬೇಗ ಸ್ಯಾರಿ ಉಟ್ಟು ರೆಡಿಯಾಗಿ ಇನ್ನು ಹೋಗೋದು. ಇಲ್ಲಿಂದ ಅಲ್ಲಿ ತನಕ ರಿಕ್ಷಾ ಬರಲಿಕ್ಕೆ ಹೇಳಿದ್ದುಂಟು. ನನಗೆ ಮಳೆ ಬರ್ತಾ ಉಂಟು, ಮತ್ತೊಂದು ಸ್ಕೂಟಿಯಲ್ಲಿ ಸ್ಯಾರಿ ಉಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ರಿಕ್ಷಾವನ್ನು ಹತ್ತಿ ಮತ್ತೆ ಕೈಕಂಬದಲ್ಲಿ ನಿಂತು ಬಸ್ ಹತ್ತಿ ಮತ್ತೆ ಹೋಗೋದು. ಇದು ಸ್ಯಾರಿ ಕೂಡ ಅವರ ತಂಗಿಯೇ ಕೊಟ್ಟದ್ದಾಯ್ತಾ ಸೀಮಂತಕ್ಕೆ. ಇದನ್ನೇ ಹಾಕ್ಕೊಂಡು ಬರಬೇಕು. ಹಾಗಾಗಿ 1 ತಿಂಗಳು ಮುಂಚೆ ಕೊಟ್ಟಿದ್ದಾರೆ. ಸ್ಪೆಷಲ್, ನನಗೆ ತುಂಬ ಸ್ಪೆಷಲ್. ಹಾಗೆ ಹುಟ್ಟಿದ್ದೀನಿ, ಸ್ಯಾರಿ ಉಟ್ಟು ರೆಡಿಯಾಗಿದ್ದೇನೆ. 7 ಗಂಟೆ ಆಯಿತು, ಮಳೆ ಬರ್ತಾ ಉಂಟು. ನಾನು 7 ಗಂಟೆಗೆ ರಿಕ್ಷಾ ಬರಲಿಕ್ಕೆ ಹೇಳಿದ್ದೆ. ಎಷ್ಟು ಜೋರು ಮಳೆ ನೋಡಿ. ಆಗ ತನಕ ಇರಲಿಲ್ಲ, ಈಗ ಹೊರಡಬೇಕಾದ್ರೆ ಮಳೆ ಬರ್ತಾ ಉಂಟು. ಛತ್ರಿ ಹಿಡ್ಕೊಂಡು ಹೋಗ್ಬೇಕಷ್ಟೇ. ಮತ್ತು ಬೆಳಗ್ಗೆ ಅಲ್ಲ, ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೇನೆ. ಇನ್ನು ನಾನಿಲ್ಲಿ ರೀಚ್ ಆದೆ. ಇದು ನನ್ನ ಅಕ್ಕ, ಅಂದರೆ ನಮ್ಮ ಗಣೇಶ್ ಅವ್ರದ್ದು ಅತ್ತಿಗೆ. ಮತ್ತು ಅವಳು ಮುಂಚೆ ನಂದು ಸಬ್ಸ್ಕ್ರೈಬರ್ ಆಯಿತಾ. ದೊಡ್ಡ ಅತ್ತಿಗೆ, ಐ ಮಾಡಿ ಅತ್ತಿಗೆ. ಇದು ಚಿಕ್ಕ ಅತ್ತಿಗೆ. ಇವ್ರದ್ದೇ ಸೀಮಂತ. ಎಲ್ಲ ಫಂಕ್ಷನ್ ಮುಗ್ದಾದ್ಮೇಲೆ ನಾನು ರೀಚ್ ಆದ್ದು. ಇನ್ನೂ ಉಂಟಲ್ಲ ಎಂತ ನನ್ನ ವ್ಲಾಗಿಗೆ. ಹಾಂ, ಇಟ್ಕೊಳ್ಳಿ ನನ್ನ ಯಜಮಾನ್ರು ಇಲ್ಲಿ. ನನ್ನ ಅಕ್ಕನ ಮಕ್ಕಳು. ಎಲ್ಲಿ ತಂಗಿ ಎಲ್ಲಿದ್ದಾಳ ನಿಂದು? ತಂಗಿ ಎಲ್ಲಿ? ಕರ್ಕೊಂಡು ಬರ್ತೀಯ ಅವಳನ್ನು ಸಹ? ಮತ್ತು ಅವನನ್ನು ಕರ್ಕೊಂಡು ಬಾ, ಶಿವ ಗಣೇಶನ್ನು. ಇದು ದೊಡ್ಡ ಅತ್ತಿಗೆ ಮಗ. ಇಲ್ಲಿ ಇದು ನನ್ನ ಅಕ್ಕನ 2 ಮಕ್ಕಳು. ಅಕ್ಕನ 2 ಮಕ್ಕಳು ಅಂದರೆ ಗಣೇಶಿದ ಅತ್ತಿಗೆದ ಮಕ್ಕಳು. ಸೇಮ್ ಡ್ರೆಸ್ ಹಾಕಿದ್ದಾರೆ ನೋಡಿ. ಹಾಯ್ ಮಾಡಿ ಅಂತೆ. ಹಾಯ್ ಬಾಬಿ, ಹಾಯ್ ಮಾಡು. ಚಾಕ್ಲೇಟ್ ಕೊಟ್ಟಿದ್ದೇನಲ್ಲ, ಹಾಯ್ ಬಾಡಿ ಅಂತೆ. ನಿಂಗೆ ಸಿಕ್ಕಿತಲ್ಲ. ಸೀಮಂತ ಇವತ್ತು ಗಣೇಶ್ ಅವರ ಸ್ವಂತ ತಂಗಿಗೆ ಇರೋದು. ಮತ್ತು ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ದೀರಾ, ನಿಮಗೆ ಅತ್ತಿಗೆ ಹೇಗೆ, ಅಣ್ಣನ ಹೆಂಡತಿಯ ಹಾಗೆ ಅಂತ. ಅಣ್ಣನ ಹೆಂಡತಿ ಅಲ್ಲ, ಸ್ವಂತ ತಂಗಿ ಇಲ್ಲಿ ಕೂತಿದ್ದಾರಲ್ಲ ನೋಡಿ. ಆಮೇಲೆ ಗಣೇಶ್ ಅವರ ಪಕ್ಕ ನಿಂತಿರೋದು ಅಣ್ಣ ಮತ್ತು ಅತ್ತಿಗೆ. ಆಮೇಲೆ ಅವರ ಪಕ್ಕ ನಿಂತಿರೋದು ದೊಡ್ಡ ಅಕ್ಕ ಮತ್ತು ನನ್ನ ಅತ್ತೆ ಇರೋದಲ್ಲಿ. ಹಾಗೆ ಗಣೇಶ್ ಅವರ ತಂಗಿ ನನಗಿಂತ 3 ವರ್ಷಕ್ಕೆ ದೊಡ್ಡ.
Ini